ಹಲೋ ಗೈಸ್, ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ನ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ವಿಡಿಯೋಸ್ಗೆ ಸುಸ್ವಾಗತ. ತಮ್ಮಲ್ಲಿ ಯಾರಾದರೂ AI ಇಂಜಿನಿಯರಿಂಗ್ ಬ್ರಾಂಚ್ ಆಗಿ ತೊಗೊಬೇಕು ಅಂತ ಇಷ್ಟ ಇದೆ, ದಯವಿಟ್ಟು ತೊಗೊಳಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ನೋಡಿ. ನಾನಿಲ್ಲಿ CS ವರ್ಸಸ್ AI ಸ್ಟ್ರೈಟ್ ಕಂಪ್ಯಾರಿಸನ್ ಮಾಡ್ತಾ ಬರ್ತೀನಿ. ಫ್ಯಾಕ್ಟ್ಸ್ ಇರುತ್ತೆಲ್ಲ, ಏನು ಸುಮ್ಮನೆ ಬೊಗಳೆ ಬಿಡೋದಿಲ್ಲ, ಅರ್ಥ ಆಯ್ತಾ? ಹಾಗಾಗಿ ಕೊನೆ ತನಕ ನೋಡಿ. ಸೊ ಫಸ್ಟು ಫ್ಯಾಕ್ಟರ್ ಬಂದು ಪ್ಲೇಸ್ಮೆಂಟ್ಸ್ ಅನ್ನೋದಕ್ಕಿಂತ ಪ್ಲೇಸ್ಮೆಂಟ್ ಆಪರ್ಚುನಿಟೀಸ್ನ ನಾವು ಕಂಪ್ಯಾರಿಸನ್ ಮಾಡ್ತೀವಿ ಇಲ್ಲಿ, ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಬಂದು CSಗೆ ಪ್ಲೇಸ್ಮೆಂಟ್ಸ್ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ, ಯಾಕೆಂದರೆ ಅದು ಒಂದು ಓಲ್ಡು ವೆಲ್ ಎಸ್ಟಾಬ್ಲಿಷ್ಡ್ ಬ್ರಾಂಚು, ಜೊತೆಗೆ ಇದರಲ್ಲೇ ಎಷ್ಟೊಂದು ಸಬ್ ಬ್ರಾಂಚಸ್ ಅಥವಾ ಸ್ಪೆಷಲೈಸೇಷನ್ಸ್ ಇದೆ. ಅದೇ CS ನಲ್ಲೇ ಒಂದು ಸಬ್ ಬ್ರಾಂಚು AI, ಓಕೆನಾ? CS ನಲ್ಲೇ ಒಂದು ಸಬ್ ಬ್ರಾಂಚು ಡೇಟಾ ಸೈನ್ಸು, CS ಅಲ್ಲೇ ಒಂದು ಸಬ್ ಬ್ರಾಂಚು ಸೈಬರ್ ಸೆಕ್ಯೂರಿಟಿ, ಈ ಥರ ಹಲವಾರು ಸಬ್ ಬ್ರಾಂಚಸ್ ಏನೇನು ಇದೆ ಅದನ್ನ ಇವಾಗ ಸಪ್ರೇಟ್ ಬ್ರಾಂಚ್ ಆಗಿ ಮಾಡಿದ್ದಾರೆ, ಓಕೆನಾ? AI ಲೆಸ್ ಪ್ಲೇಸ್ಮೆಂಟ್ ಇರುತ್ತೆ, ಯಾಕೆಂದರೆ ಅದು ಒಂದು ಸ್ಪೆಷಲೈಸ್ಡ್ ಬ್ರಾಂಚ್ ಆಫ್ CS, ಓಕೆನಾ? ಹಾಗಾಗಿ ನ್ಯಾರೋಸ್ ಡೌನ್ ದ ಪಾಸಿಬಿಲಿಟಿ ಆಫ್ ಪ್ಲೇಸ್ಮೆಂಟ್. ಇದೇನು ಅಂತ ನಾನು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಬರ್ತೀನಿ, ಓಕೆನಾ? ಎಕ್ಸಾಂಪಲು CS ನೀವೇನೇನು ಕಲಿತೀರಪ್ಪ? ಡೇಟಾ ಸೈನ್ಸ್ ಕಲಿತೀರಾ, ಮಷೀನ್ ಲರ್ನಿಂಗ್ ಕಲಿತೀರಾ, ಅರ್ಥ ಆಯ್ತಾ? ಮತ್ತು ಸೈಬರ್ ಸೆಕ್ಯೂರಿಟಿ ಕಲಿತೀರಾ ಅಲ್ವಾಪ? ಸೊ ನಿಮ್ಮನ್ನು ಯಾರ್ಯಾರು ಹೈಯರ್ ಮಾಡ್ಕೊಬೋದು? ಡೇಟಾ ಸೈನ್ಸ್ ಕಂಪ್ನಿ ಬಂದರೂ ನೀವು ಅದಕ್ಕೆ ಟ್ರೈ ಮಾಡ್ಬೋದು, ಮಷೀನ್ ಲರ್ನಿಂಗ್ ಕಂಪ್ನಿ ಬಂದರೂ ಅದಕ್ಕೆ ನೀವು ಟ್ರೈ ಮಾಡ್ಬೋದು, ಸೈಬರ್ ಸೆಕ್ಯೂರಿಟಿ ಕಂಪ್ನಿ ಬಂದರೂ ಅದಕ್ಕೂ ನೀವು ಟ್ರೈ ಮಾಡ್ಬೋದು. ಅದೇ AI ಆದ್ರೇನು? ML ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಬರೀ ಮಷೀನ್ ಲರ್ನಿಂಗನ್ನು ರೆಕ್ರೂಟ್ ಮಾಡ್ಕೊಳ್ಳೋ ಕಂಪ್ನಿಗೆ ಮಾತ್ರ ನೀವು ಟ್ರೈ ಮಾಡೋಕ್ಕಾಗುತ್ತೆ ಅವಾಗ. ಸೊ ನೀವು ಡೇಟಾ ಸೈನ್ಸ್ ಕಂಪ್ನಿಗೆ ಟ್ರೈ ಮಾಡೋಕ್ಕಾಗಲ್ಲ, ಸೈಬರ್ ಸೆಕ್ಯೂರಿಟಿಗೆ ಟ್ರೈ ಮಾಡೋಕ್ಕಾಗಲ್ಲ, ಯಾಕಂದರೆ ನೀವು ಬೇಸಿಕ್ಸನ್ನು ಕಲಿತೇ ಇರಲ್ಲ. ಅದೇ ಕಂಪ್ಯೂಟರ್ ಸೈನ್ಸಲ್ಲಾದರೆ ನೀವು ಕಂಪ್ಲೀಟ್ ಬೇಸಿಕ್ಸು, ಈ ಸಬ್ ಬ್ರಾಂಚಸ್ ಏನಿದೆ, ಸಿಸ್ಟರ್ ಬ್ರಾಂಚಸ್ಸು, ಅದೆಲ್ಲ ಕೂಡ ಕಲ್ತಿರ್ತೀರ. ಸೊ ಹಾಗಾಗಿ ನಿಮ್ಮ ಸಿಕ್ಕಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಪಾಸಿಬಿಲಿಟಿ ಕಡಿಮೆ ಆಗುತ್ತೆ, ಪ್ರಾಬಬಿಲಿಟಿ ತುಂಬ ಕಡಿಮೆ ಆಗುತ್ತೆ ಅಷ್ಟೇ, ಓಕೆನಾ? ಸೊ ಇದರಲ್ಲಿ ನಾವು ಮೇಲ್ಗೆ ಯಾರಿಗೆ ಕೊಡ್ತೀವಿ? CSಗೆ ಕೊಡ್ತೀವಿ, ಓಕೆ? ಸೊ ಸೆಕೆಂಡ್ ಇದು ಬಂದು ಕಾಂಪಿಟೇಷನ್ನು, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಓಕೆನಾ? CS ಕಾಂಪಿಟೇಷನ್ ಜಾಸ್ತಿ, ಯಾಕೆ ಅಂದರೆ ಅದು ವೆಲ್ ಎಸ್ಟಾಬ್ಲಿಷ್ಡ್ ಫೀಲ್ಡು. AIಗೆ ಲೆಸ್ ಕಾಂಪಿಟೇಷನ್, ಯಾಕೆಂದರೆ ಇವಾಗ ಹುಟ್ಟಾಕೊಂಡಿದೆ, ಇವಾಗ ಬರ್ತಾ ಇದೆ. ಸೊ ನೀವು ಇದನ್ನು ತೊಗೊಂಡ್ರೆ ಫಸ್ಟ್ ಮೂವರ್ಸ್ ಅಡ್ವಾಂಟೇಜ್ ತಮಗೆ ಸಿಗೋ ಚಾನ್ಸಸ್ ಜಾಸ್ತಿ, ಓಕೆನಾ? ತಮಗೆ ಫಸ್ಟ್ ಮೂವರ್ಸ್ ಅಡ್ವಾಂಟೇಜ್ ಅಂತಂದರೆ ಇಲ್ಲಿ 100 ಜನ ಒಂದು ಜಾಬಿಗೆ ಕಂಪೀಟ್ ಮಾಡ್ತಾ ಇದ್ದಾರೆ, ಅರ್ಥ ಆಯ್ತಾ? ಅದೇ AI 10 ಜನ ಒಂದು ಜಾಬಿಗೆ ಕಂಪೀಟ್ ಮಾಡ್ತಾ ಇದ್ದಾರೆ. ಸೊ ಪ್ರಾಬಬಿಲಿಟಿ ಆಫ್ ಯು ಗೆಟಿಂಗ್ ದ ಜಾಬ್ ಈಸ್ ಮೋರ್ ದ್ಯಾನ್ ಇನ್ CS, ಓಕೆನಾ? ಸೊ ಹಾಗಾಗಿ ಈ ಒಂದು ಕಾಂಪಿಟೇಷನ್ ಇದೆ, ಇದರಲ್ಲಿ ನಾವು AIಗೆ ಮೇಲ್ಗೈ ಕೊಡ್ತಾ ಇದೀವಿ. ಸೊ 2-1-1 ಆಗಿದೆ, ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಡಿಫಿಕಲ್ಟಿ ಲೆವೆಲ್, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟು. CS ಕಂಪ್ಯಾರಿಟಿವ್ಲಿ ಈಸಿ, AIಗೆ ಕಂಪೇರ್ ಮಾಡಿದ್ರೆ ತುಂಬ ಈಸಿ, ಯಾಕೆ ಅಂದರೆ ಇದರಲ್ಲಿ ಮ್ಯಾಥ್ಸ್ ಅಷ್ಟೊಂದಿರಲ್ಲ, ಫಸ್ಟ್ ಇಯರಲ್ಲಿ ಸ್ವಲ್ಪ ಇರುತ್ತೆ ಅಷ್ಟೇ, ಅದು ಬಿಟ್ಟರೆ ಅಷ್ಟೊಂದು ಮ್ಯಾಥ್ಸ್ ಇರಲ್ಲ. AI ಸ್ವಲ್ಪ ಡಿಫಿಕಲ್ಟ್, ಯಾಕೆಂದರೆ ಫಸ್ಟ್ ಆಫ್ ಆಲ್ ತುಂಬ ಪ್ರಾಬಬಿಲಿಟಿ ಇರುತ್ತೆ ಅದರಲ್ಲಿ. ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದಿರೋ ಪ್ರಾಬಬಿಲಿಟಿ ಅದಕ್ಕಿಂತ ತುಂಬ ಜಾಸ್ತಿ ಇರುತ್ತೆ, ಯಾಕೆಂದರೆ ಮಷೀನ್ಗೆ ಪ್ರೋಗ್ರಾಮ್ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಇದೆ, ಓಕೆನಾ? ಪ್ರಾಬಬಿಲಿಟಿ ತುಂಬ ಯೂಸ್ ಆಗುತ್ತೆ ಅಲ್ಲಿ. ನಿಮ್ಗೇನಾದ್ರು ಮ್ಯಾಥ್ಸೇ ಫಸ್ಟಿಂದನೇ ಪ್ಯಾಷನ್ ಅಂತಿದ್ದು, ಮ್ಯಾಥ್ಸ್ ನಾನು ಕಲಿಬೇಕು, ಇನ್ನೂ ಮ್ಯಾಥ್ಸ್ ಫೀಲ್ಡಲ್ಲಿ ಏನಾದ್ರು ಇದು ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ AIಗೆ ಹೋಗಿ. ಅದಿಲ್ಲ ನನಗೆ ಮ್ಯಾಥ್ಸ್ ಅಷ್ಟೊಂದು ಬರಲ್ಲಪ್ಪ, ಪರವಾಗಿಲ್ಲ, ಏನೋ ಮ್ಯಾನೇಜ್ ಮಾಡ್ಕೊತೀನಿ ಅಂತಂದರೆ ತಾವು CSಗೆ ಹೋಗಿ, ಓಕೆನಾ? ಸೊ ಈ ಡಿಫಿಕಲ್ಟಿ ಲೆವೆಲ್, ಈ ಪಾಯಿಂಟಲ್ಲಿ ನಾವು CSಗೆ ಮೇಲ್ಗೈ ಕೊಡ್ತೀವಿ, ಅರ್ಥ ಆಯ್ತಾ? ಯಾಕೆ ಅಂತ ತಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸೊ ನೆಕ್ಸ್ಟು ಸ್ಕೋಪ್ ಬಂದು, ಇದು ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. CSಗೆ ಈಗ ಸ್ಕೋಪ್ ಕಡಿಮೆ ಆಗ್ತಾ ಇದೆ, ಯಾಕೆ ಅಂತಂದರೆ ರೆವಲ್ಯೂಷನ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. AIಗೆ ಸ್ಕೋಪ್ ಜಾಸ್ತಿ ಇದೆ, ಯಾಕೆ ಅಂತಂದರೆ ನೀಡ್ ಫಾರ್ ದ ಜಾಬ್ಸ್ ಆಫ್ ಕಂಟ್ರೋಲಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಂಗೆ ಬರ್ತಾ ಇದೆ ಅಂದರೆ, ಒಂದು ಮಷೀನು 100 ಜನದ ಕೆಲಸ ಮಾಡ್ಬೋದಾಗಿದೆ. ಸೊ 100 ಜನದ ಇಂಜಿನಿಯರ್ಸ್ ಜಾಬು ಗಾನು, ನೆಕ್ಸ್ಟು ಇವಾಗಲ್ಲ ಫ್ಯೂಚರಲ್ಲಿ. ಅದೇನೇ ಈ ಒಂದು ಮೆಷಿನ್ ಇದೆಯಲ್ಲ, ಈ ಮೆಷಿನ್ನ ಕಂಟ್ರೋಲ್ ಮಾಡೋಕ್ಕೂ ಒಬ್ಬ ಇರಬೇಕಲ್ವಾ? ಅವನೇನು ಮಾಡಿರಬೇಕು? ಇದೇ AIನ ಮಾಡಿರಬೇಕು. ಸೊ ಅಂಥವ್ರಿಗೆ ನೀಡ್ ಜಾಸ್ತಿ ಇದೆ, ಅಂಥವ್ರಿಗೆ ಸ್ಕೋಪ್ ನೆಕ್ಸ್ಟು ಫ್ಯೂಚರಲ್ಲಿ ಬರ್ತಾ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ, ಓಕೆನಾ? ಸೊ ಇದು ಈ ಪಾಯಿಂಟು, ಓಕೆನಾ? ಇದರಲ್ಲಿ ನಾವು AIಗೆ ಮೇಲ್ಗೈ ಕೊಡ್ತಾ ಇದ್ದೀವಿ, 2-2 ಈಚ್ ಆಗಿದೆ, ಓಕೆ? ಸೊ ನೆಕ್ಸ್ಟ್ ಬಂದು ಚೂಸಿಂಗ್ ಕಾಲೇಜ್, ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಎಕ್ಸಾಂಪಲ್ ಯಾರ್ದು 10,000 ಬಂದಿದೆ ಅಂತಂದರೆ 10,000 5,000 ಬಂದಿದೆ ರ್ಯಾಂಕಿಂಗ್ಗೆ CETದು ಅಂದರೆ ಅವ್ರು ಇದ್ರ ಬಗ್ಗೆ ವರಿ ಮಾಡೋಂಗೆ ಇಲ್ಲ ಈ ಪಾಯಿಂಟ್ಗೆ. ಎಕ್ಸಾಂಪಲ್ 1 lakh ಬಂದಿದೆ, 2 lakh ಬಂದಿದೆ ಅಂತಂದ್ರೆ ಅವ್ರು ಈ ಪಾಯಿಂಟ್ನ ತುಂಬ ಸೀರಿಯಸ್ ಆಗಿ ತೊಗೊಬೇಕು, ಓಕೆನಾ? ಯಾಕೆ ಅಂತ ಹೇಳ್ತಾ ಬರ್ತೀನಿ. ಫಸ್ಟ್ ಆಫ್ ಆಲ್ ನಿಮಗೆ 1 lakh 2 lakh ಬಂದಿದೆ ಅಂದರೆ ನಿಮಗೆ ಸಿಕ್ಕದೆ ಟೈರ್ 2 ಅಥವಾ ಟೈರ್ 3 ಕಾಲೇಜಸ್, ಯಾವುದಕ್ಕೆ? AI ಕೋರ್ಸಿಗೆ. ಅದೇನೇ ನಿಮಗೆ 10,000 ಬಂದರೆ ಯಾವ ಕಾಲೇಜ್ ಬೇಕಾದ್ರೂ ಸಿಕ್ಕುತ್ತೆ. CS ನೀವು ಯಾವುದೇ ಕಾಲೇಜ್ನಲ್ಲಿ ತೊಗೊಬೋದು, ಯಾಕೆ ಅಂತಂದರೆ ಇದಕ್ಕೆ ಟೀಚಿಂಗ್ ಏನು ಅಷ್ಟೊಂದು ಹೈ ಲೆವೆಲ್ ಇರಬೇಕು ಅಂತಿಲ್ಲ, ನೀವೇ ಓನಾಗಿ ಓದ್ಕೊಂಡು ಇದು ಮಾಡ್ಬೋದು, ಕಂಪೇರಿಟಿವ್ಲಿ ಈಸಿ, ನಾನು ಅವಾಗಲೇ ಹೇಳಿದ್ದೀನಿ. ಅದೇ AI ಆದರೆ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟು, ನಿಮಗೆ ಟೀಚರ್ ಕರೆಕ್ಟಾಗಿ ಟೀಚ್ ಮಾಡಲ್ಲ ಅಂದರೆ ಇದು ತುಂಬ ಪ್ರಾಬ್ಲಮ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಟೈರ್ 2 ಟೈರ್ 3 ಕಾಲೇಜಸಲ್ಲಿ ಅಷ್ಟೊಂದು ಒಳ್ಳೆ ಟೀಚರ್ಸ್ ಇರಲ್ಲ, ಇದ್ದಿದ್ರೆ ಟೈರ್ 2 ಟೈರ್ 3 ಯಾಕಪ್ಪ ಆಗ್ತಿತ್ತು, ಟೈರ್ 1 ಆಗ್ತಿತ್ತಲ್ವಾ? ಸೊ
ಅಷ್ಟೊಂದು ಒಳ್ಳೆ ಟೀಚರ್ ಇಲ್ಲದೆ ಇರಬೇಕಾದ್ರೆ ಅವ್ರ ಕ್ವಾಲಿಟಿ ಆಫ್ ಟೀಚಿಂಗು ಎಕ್ಸ್ಪೀರಿಯನ್ಸು ಕಡಿಮೆ ಇರುತ್ತೆ. ಫಸ್ಟ್ ಆಫ್ ಆಲ್ ಡಿಫಿಕಲ್ಟ್ ಸಬ್ಜೆಕ್ಟು, ಇಲ್ಲಿಗೆ ಎಕ್ಸ್ಪೀರಿಯನ್ಸ್ ಬೇಕು. ಏನು ಮಾಡ್ತಾರೆ ಈ ಕಾಲೇಜ್ಗಳಲ್ಲಿ ಕಂಪ್ಯೂಟರ್ ಸೈನ್ಸು ಇನ್ಫಾರ್ಮೇಷನ್ ಸೈನ್ಸ್ ಟೀಚ್ ಮಾಡೋರನ್ನೇ ಎಐಗೂ ಕರ್ಕೊಂಬಂದು ಹಾಕ್ಬಿಡ್ತಾರೆ ಟೀಚ್ ಮಾಡಿ ಅಂತ, ಓಕೆನಾ. ಸೊ ಜೊತೆಗಿದು ನ್ಯೂ ಬ್ರ್ಯಾಂಚ್, ಇದ್ರ ಬಗ್ಗೆ ಅಷ್ಟೊಂದು ಟೀಚರ್ಸ್ಗೂ ಕೂಡ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಸೊ ಹಾಗಾಗಿ ನೀವೇನಾದರೂ ಟೈಯರ್ 1 ಕಾಲೇಜಿಗೆ ಸೇರ್ಕೊತಾ ಇದ್ದೀರಾ ಎಐಗೆ ಅಂದರೆ ಬೆಸ್ಟ್ ಅದು. ಅದೇ ನೀವು ಟೈಯರ್ 2 ಟೈಯರ್ 3ನಲ್ಲಿ ಖಂಡಿತವಾಗ್ಲೂ ಎಐ ತೊಗೊಳಕ್ಕೆ ಹೋಗಬೇಡಿ. ಅಲ್ಲಿ ನಿಮ್ಗೆ CS ಸಿಕ್ಕಿದ್ರೆ ಅದನ್ನೇ ತೊಗೊಳ್ಳಿ, ಓಕೆನಾ. ಸೊ ಈ ಚೂಸಿಂಗ್ ಕಾಲೇಜ್ ಈ ಒಂದು ಪಾಯಿಂಟಲ್ಲಿ ನಾವು CSಗೆ ಮೇಲ್ಗೈ ಕೊಡ್ತೀವಿ. ಯಾಕೆಂದರೆ ಯಾವುದೇ ಕಾಲೇಜ್ ಸಿಕ್ಕಿದ್ರು ಅದ್ರಲ್ಲಿ CSಗೆ ಸೇರ್ಕೊಬೋದು. ಬಟ್ ಎಐಗೆ ಹಂಗೆ ಆಗೋದಿಲ್ಲ. ಯಾಕೆ ಅಂತ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ, ಓಕೆನಾ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಆಂಟರ್ಪ್ರೆನ್ಯೂರ್ಶಿಪ್ ಅಂದರೆ ಸೆಲ್ಫ್ ಓನಾಗಿ ಏನಾದ್ರು ಒಂದು ಮಾಡ್ಕೊಳ್ಳೋವಂಥದ್ದು, ಕೆಲಸ ಮಾಡ್ಕೊಳ್ಳೋವಂಥದ್ದು, ಓನಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು. ಈ ಥರ ಇವಾಗ ಗೂಗಲ್ ಸ್ಟಾರ್ಟ್ ಆಯಿತು, ಫೇಸ್ಬುಕ್ಕು, ಅವೆಲ್ಲ ಆ ಥರದ್ರ ಬಗ್ಗೆ ನೋಡೋದಾದರೆ CSಗೆ ಆಂಟರ್ಪ್ರೆನ್ಯೂರಲ್ ಆಪರ್ಚುನಿಟೀಸ್ ಜಾಸ್ತಿ. ಯಾಕೆ ಅಂದರೆ ನಾನು ಹೇಳಿದೆ ಅದರಲ್ಲೇ ಸಬ್ ಬ್ರಾಂಚಸ್ ಇರುತ್ತೆ. ಎಂಟೈರ್ ಕಂಪ್ಯೂಟರ್ ವರ್ಲ್ಡ್ದು ಬೇಸಿಕ್ಸ್ ನೀವಿಲ್ಲಿ ಕಲ್ತಿರ್ತೀರಾ. ಸೊ ನೀವೇ ಇಲ್ಲಿ ಕ್ರಿಯೇಟ್ ಮಾಡೋವಂಥದ್ದು ತುಂಬ ಈಸಿ, ಅರ್ಥ ಆಯ್ತಾ. ನೀವೇ ಜಾಬ್ ಕ್ರಿಯೇಟ್ ಮಾಡೋವಂಥದ್ದು, ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಬಹಳ ಈಸಿ. ಯಾಕೆಂದರೆ ನೀವು ಎಲ್ಲಾದ್ರದ್ದು ಬೇಸಿಕ್ಸು ಕಲ್ತಿರ್ತೀರ. ಅದೇ ಎಐನಲ್ಲಿ ಹಂಗೆ ಆಗಲ್ಲ. ನೀವು ಬರೀ ಒಂದೇ ಒಂದು ಫೀಲ್ಡಿನ ಸ್ಪೆಷಲೈಸೇಷನ್ ನೀವು ಮಾಡಿರ್ತೀರ. ಬರೀ ಮಷೀನಿಗೆ ಲರ್ನಿಂಗ್ ಮಾಡೋದು, ಮಷೀನಿಗೆ ತಿಳಿಸ್ಕೊಡೋವಂಥದ್ದು, ಪ್ರೋಗ್ರಾಮಿಂಗ್ ಮಾಡೋದು, ಅದು ಮಾತ್ರ ನೀವು ಕಲ್ತಿರ್ತೀರ. ಹಾಗಾಗಿ ಇಲ್ಲಿ ಆಂಟರ್ಪ್ರೆನ್ಯೂರಲ್ ಆಪರ್ಚುನಿಟೀಸ್ ತುಂಬ ಕಡಿಮೆ. ಜೊತೆಗೆ ನೀವು ಅದು ಆಂಟರ್ಪ್ರೆನ್ಯೂರಲ್ ಆಪರ್ಚುನಿಟೀಸ್ ಮಾಡಬೇಕಂದ್ರೆ ಸೆಲ್ಫ್ ಲರ್ನಿಂಗ್ ಮಾಡಬೇಕಾಗುತ್ತೆ. ಯಾವುದು ಅದರ್ ಸಬ್ಜೆಕ್ಟ್ಸ್ ಆಫ್ CS, ಬೇಸಿಕ್ಸ್ ಆಫ್ CSನ ನೀವೇ ಸೆಲ್ಫ್ ಲರ್ನ್ ಮಾಡಬೇಕಾಗುತ್ತೆ. ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಪ್ರಾಬಬಿಲಿಟಿ ತುಂಬ ಕಡಿಮೆ, ಓಕೆನಾ. ಸೊ ಈ ಒಂದು ಪಾಯಿಂಟಲ್ಲಿ ಕೂಡ ನಾವು CSಗೆ ಮೇಲುಗೈ ಕೊಡ್ತಾ ಬರ್ತೀವಿ, ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಆಫ್ಟರ್ ಮ್ಯಾಥ್ ಆಫ್ ಇಂಜಿನಿಯರಿಂಗ್, ಅಂದರೆ ಇಂಜಿನಿಯರಿಂಗ್ ಆದಮೇಲೆ ಏನು ಅಂತ. ಸೊ ಅದು ನೋಡೋದಾದರೆ CS ಈಸ್ ಮೋರ್ ಜಾಬ್ ಓರಿಯೆಂಟೆಡ್ ಬ್ರ್ಯಾಂಚು, ಓಕೆನಾ. ಯಾಕೆಂದರೆ ಅದು ಸಿಸ್ಟರ್ ಬ್ರಾಂಚಸ್ ಎಲ್ಲ ಬೇಸಿಕ್ಸ್ ಇರುತ್ತೆ. ನಾನು ಯಾವಾಗಲೂ ಹೇಳಿದೆ ಆಪರ್ಚುನಿಟೀಸ್ ತುಂಬ ಜಾಸ್ತಿ. AI ಈಸ್ ಮೋರ್ ಅಬೌಟ್ ರಿಸರ್ಚ್ ಓರಿಯೆಂಟೆಡ್. ನಿಮಗೆ ಕಂಪ್ಯೂಟರ್ ಸೈನ್ಸು ಮಷೀನ್ ಲರ್ನಿಂಗ್ ಬಗ್ಗೆ, ಮಷೀನ್ಸ್ ಬಗ್ಗೆ, ಅದು ಪ್ರೋಗ್ರಾಮಿಂಗ್ ಅದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಬೇಕು ಅನ್ನೋ ಮೈಂಡ್ ಇದ್ದರೆ ಅವಾಗ ನೀವು ಎಐಗೆ ಆರಾಮಾಗಿ ಹೋಗ್ಬೋದು, ಓಕೆನಾ. ಇಲ್ಲಿ ಜಾಬ್ ಸಿಕ್ಕಲ್ಲ ಅಂತಲ್ಲ, AI ರಿಸರ್ಚ್ ಮಾಡೋಕ್ಕೋಸ್ಕರನೇ ಮಾಡಿರೋಂಥ ಬ್ರ್ಯಾಂಚು, ಓಕೆನಾ. ರಿಸರ್ಚ್ ಮಾಡಿ ಇನ್ನೂ ತಿಳ್ಕೊಂಡು ಅಪ್ಗ್ರೇಡ್ ಮಾಡೋಕ್ಕೋಸ್ಕರನೇ ಮಾಡಿರೋ ಬ್ರ್ಯಾಂಚು, ಓಕೆನಾ. ಬೇರೆ CS ಆ ಥರ ಅಲ್ಲ, ಇದು ಜಾಬ್ ಓರಿಯೆಂಟೆಡ್ ಬ್ರ್ಯಾಂಚು, ತುಂಬ ಜಾಬ್ ಓರಿಯೆಂಟೆಡ್ ಬ್ರ್ಯಾಂಚು CS, ಓಕೆನಾ. ಸೊ ಈ ಒಂದು ಪಾಯಿಂಟಲ್ಲಿ ಕೂಡ ನಾವು CSಗೆ ಮೇಲುಗೈ ಕೊಡ್ತಾ ಬರ್ತೀವಿ. ಸೊ ನೆಕ್ಸ್ಟು ಲಾಸ್ಟ್ ಪಾಯಿಂಟ್ ಬ್ರ್ಯಾಂಚ್ ಚೇಂಜು. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಬರ್ತೀನಿ. ಫಸ್ಟ್ ಇಯರಲ್ಲಿ ಏನೋ ಯಾವುದೋ ಬ್ರ್ಯಾಂಚ್ ತೊಗೊಂಡ್ಬಿಡ್ತಾರೆ, ಆರಾಮಾಗಿರ್ತಾರೆ. ಸೆಕೆಂಡ್ ಇಯರಲ್ಲಿ ಎಕ್ಸಾಂಪಲ್ಲು, ಇವಾಗ ಸೆಕೆಂಡ್ ಇಯರಲ್ಲಿ ಯಾರೋ CS ತೊಗೊಂಡಿದ್ದಾನೆ, ಅವ್ನಿಗೆ ಅದರಲ್ಲಿ ಇದ್ದರೆ ಡೇಟಾ ಸೈನ್ಸ್ CSಗಿಂತ ಇಷ್ಟ ಆಯ್ತು ಅಂತ ಅಂದ್ಕೊಳ್ರಪ್ಪ, ಈ ಸ್ಪೆಷಲೈಸೇಷನ್ ಇಷ್ಟ ಆಯಿತು ಅಂತ ಅಂದ್ಕೊಳ್ಳಿ. ಅವನು ಆರಾಮಾಗಿ ಸೆಕೆಂಡ್ ಇಯರಲ್ಲೂ ಸ್ವಿಚ್ ಆಗ್ಬೋದು, ಬ್ರ್ಯಾಂಚ್ ಚೇಂಜ್ ತೊಗೊಬೋದು. ಯಾಕೆ, ಅವನಾಗಲೇ ಡೇಟಾ ಸೈನ್ಸ್ದು ಎಲ್ಲ ಬೇಸಿಕ್ಸು ಕಂಪ್ಯೂಟರ್ ಸೈನ್ಸಲ್ಲೇ ಕಲ್ತಿರ್ತಾನೆ. ಹಾಗಾಗಿ ಅವನಿಗೆ ಬ್ರ್ಯಾಂಚ್ ಚೇಂಜು ತುಂಬ ಈಸಿ ಆಗುತ್ತೆ. ಅದೇನೇ ಯಾರೋ ಒಬ್ಬ ಮಷೀನ್ ಲರ್ನಿಂಗ್ ಮಾಡಿದ್ದಾನೆ ಅಂತ ಅಂದ್ಕೊಳ್ಳಿ, AIML ತೊಗೊಂಡಿದ್ದಾನೆ. ಅವನು ಏನು ಕಲ್ತಿರ್ತಾನೆ, ಬರೀ ಮಷೀನ್ ಲರ್ನಿಂಗ್ ಬಗ್ಗೆ ಕಲ್ತಿರ್ತಾನೆ. ಅದೇ ಸೆಕೆಂಡ್ ಇಯರಲ್ಲಿ ಈ ಮಷೀನ್ ಲರ್ನಿಂಗ್ ಬೇಡಪ್ಪ ಸಾಕು ಅಂತ ಅಂದ್ಕೊಂಡು ಡೇಟಾ ಸೈನ್ಸಿಗೆ ನಾನು ಹೋಗೋಣ ಅಂದರೆ ಹೋಗೋಕ್ಕಾಗುತ್ತಾ, ಆಗಲ್ಲ. ಯಾಕೆ, ಇದ್ರ ಬಗ್ಗೆ ಅವ್ನು ಏನೂ ಕಲ್ತಿರಲ್ಲ ಬೇಸಿಕ್ಸು. ಆದರೆ ಕಂಪ್ಯೂಟರ್ ಸೈನ್ಸಲ್ಲಿ ನೀವು ಇದ್ರದ್ದು ಎಲ್ಲ ಬೇಸಿಕ್ಸು ಕೂಡ ಕಲ್ತಿರ್ತೀರಾ, ಓಕೆನಾ. ಅದನ್ನೇ ಇಲ್ಲಿ ಬರ್ತಿದ್ದೀನಿ ನಾನು. ಬೇಸಿಕ್ಸ್ ಆಫ್ AIML ಡೇಟಾ ಸೈನ್ಸು ಎನ್ಸ್ ಇಟ್ಸ್ ಈಸಿಯರ್ ಫಾರ್ ಚೇಂಜ್ ಆಫ್ ಬ್ರಾಂಚ್. ಇದು ಮಷೀನ್ ಲರ್ನಿಂಗ್ ಬಗ್ಗೆನೇ, ಡೇಟಾ ಇಂಟರ್ಪ್ರಿಟೇಷನ್ ಬಗ್ಗೆನೇ ಡೀಲ್ ಮಾಡೋದ್ರಿಂದ ಬೇರೆ ಬ್ರಾಂಚಿಗೆ ಹೋಗೋದು ಡಿಫಿಕಲ್ಟ್ ಆಗುತ್ತೆ. ಫಸ್ಟ್ ಇಯರಲ್ಲಿ ನೀವು ಹೋಗ್ಬಿಡ್ಬೋದು ಆರಾಮಾಗಿ. ಸೆಕೆಂಡ್ ಇಯರಲ್ಲಿ 2.5 ವರ್ಷ ಆದಮೇಲೆ ಹೋಗ್ತೀನಿ ಅಂತಂದರೆ ಅವಾಗ ಕಷ್ಟ ಆಗುತ್ತೆ ಬ್ರಾಂಚ್ ಚೇಂಜ್ಗೆ ಎಐಯಲ್ಲಿ, ಓಕೆನಾ. ಸೊ ಕೊನೆಗೆ ಇಲ್ಲಿ 6-2 ಆಯಿತು, ಓಕೆನಾ. ಸೊ ಕೊನೆಗೆ ನನ್ನ ಹಾನೆಸ್ಟ್ ಒಪಿನಿಯನ್ ಅಂದರೆ, ನಿಮ್ಗೇನಾದ್ರು CS ಮತ್ತು AI ಎರಡರ ಮಧ್ಯೆ ಚೂಸ್ ಮಾಡೋವಂಥ ಏನಾದ್ರು ಸಂದಿಗ್ಧ ಪರಿಸ್ಥಿತಿ ಬಂದರೆ ದಯವಿಟ್ಟು CSಗೆ ಹೋಗಿ. ಇಲ್ಲಪ್ಪ ನನಗೆ CS ಸಿಗ್ತಾನೇ ಇಲ್ಲ, ಒಳ್ಳೆ ಕಾಲೇಜು, ಬಟ್ AI ಸಿಕ್ಕುತ್ತೆ ಅಂತಂದರೆ ಆ ಟೈಮಲ್ಲಿ ನೀವು AIಗೆ ಹೋಗ್ಬೋದು, ಓಕೆನಾ. ಅಕಸ್ಮಾತ್ ನಾನು ಯಾರಿಗೂ ಡಿಮೋಟಿವೇಟ್ ಮಾಡ್ತಿಲ್ಲ, AI ಕೆಟ್ಟ ಬ್ರ್ಯಾಂಚ್ ಅಂತಲೂ ಕೂಡ ಹೇಳ್ತಾ ಇಲ್ಲ, ಅರ್ಥ ಆಯ್ತಾ. ನಿಮಗೆ ಪ್ಯಾಷನ್ ಇತ್ತು ಅಂದರೆ, ಮ್ಯಾಥ್ಸ್ ತುಂಬ ಇಷ್ಟ ಇತ್ತು ಅಂದರೆ, ಮಷೀನ್ ಲರ್ನಿಂಗ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು ಅಂದರೆ ಖಂಡಿತವಾಗ್ಲೂ ಏನೂ ವರಿ ಇಲ್ಲದೆ ನೀವು ಹೋಗ್ಬೋದು AIಗೆ, ಓಕೆನಾ. ಸೊ ಇಷ್ಟರೊಂದಿಗೆ ನನ್ನ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ತಮಗೆ ಅಂತ ನಾನು ಅನ್ಕೊತಾ ಇದ್ದೀನಿ. ತಮ್ಮದೇನೇ ಒಪಿನಿಯನ್ ಇದ್ದರೂ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.